ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಡಾಕ್ಟರ್ ತಿಪ್ಪೇಶ್ ಮಾತಾಡ್ತಾ ಇದ್ದೀನಿ. ಇವತ್ತು ನೋಡಿ ನಾವು ತರೀಕೆರೆ ಭಾಗದಲ್ಲಿದ್ದೀವಿ. ಇವರು ನಮ್ಮ 2ನೇ ವರ್ಷದ ಕಸ್ಟಮರು. ಲಾಸ್ಟ್ ಇಯರು ಫೆಬ್ರವರಿಯಿಂದ ನಮಗೆ ಸಿಕ್ಕಿದ್ದು. ಕಳೆದ ವರ್ಷ ಒಳ್ಳೆ ಇಳುವರಿ ಬಂತು ಅವರಿಗೆ. ಈ ಸಲ ನವಂಬರಿಗೆ ಹಾಕ್ಕೊಂಡ್ರು ಅವರು. ನವಂಬರಿಗೆ ಗೊಬ್ಬರ ಗೂಡು ಮಾಡಿಸಿದ್ವಿ. ಫೆಬ್ರವರಿ 15ನೇ ತಾರೀಕಿಗೆ ಅವರು ತೋಟ ವಿಸಿಟಿಗೆ ಅಂತ ಬಂದಿದ್ದೀವಿ. ಗರ್ಭಗಳು ನೋಡಿ ಹೇಗೆ ಕೂತಿದೆ, ಹಿಂಗಾರ ಹೇಗೆ ಬಂದಿದೆ, ಗರ್ಭ ಹೇಗೆ ಬಂದಿದೆ. ಸರಿಯಾದ ಸಮಯದಲ್ಲಿ ಸರಿಯಾದ ಗೊಬ್ಬರಗಳನ್ನು, ಸರಿಯಾದ ಸಾವಯವ ಗೊಬ್ಬರದ ಮುಖಾಂತರ ಏನೇ ನ್ಯೂಟ್ರಿಯೆಂಟ್ಗಳನ್ನು ಬೇಕು ಅನ್ನೋದು ನೀವು ನೀಟಾಗಿ ರೀಫಿಲ್ ಮಾಡಿಕೊಂಡ್ರೆ ನೋಡಿರಿ ಈ ಥರ ಬರುತ್ತೆ. ನಿಮಗೆ ತೋರಿಸೋಣ ಅನ್ನಿಸ್ತು, ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ. ಇಡೀ ತೋಟ ಒಂದು 10 ಎಕರೆ ತೋಟ ಇದು. ಇಡೀ ತೋಟನೂ ಹಾಗೆ ಇದೆ. ಒಳ್ಳೆ ಗರ್ಭ ತೊಗೊಂಡಿದೆ. ಬಂದು ಹಿಂಗಾರಗಳು ಚೆನ್ನಾಗಿ ಓಪನ್ ಆಗಿದೆ. ಹೊಟ್ಟೆ ಗರ್ಭಗಳನ್ನು ಅಬ್ಸರ್ವ್ ಮಾಡಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಬರೋದಿದೆ. 2-3 ಗರ್ಭಗಳು ಬರೋದಿದೆ. ನಮಗೆ ಈ ಥರ ಸ್ಟಾರ್ಟ್ ಆಯಿತು ಅಂದರೆ ಬದಲಾವಣೆ ಪರ್ವ ಚೆನ್ನಾಗಿ ಆಗ್ತಾಯಿದೆ ಅಂಥೇಳಿ. ಇದು ನಾವು ಏನು ಎಕರೆಗೆ 100 ಕ್ವಿಂಟಲ್ ಸೀಡ್ಗೆ ಬೆಳಿಬೇಕು ಅಂತ ಹೇಳ್ತೀವಲ್ಲ, ಸೊ ಅಲ್ಲಿಗೆ ಹೋಗ್ಲಿಕ್ಕೆ ನಮಗೆ ಈಸಿ ಆಗುತ್ತೆ. ಸೊ ತಾವುಗಳು ಅಷ್ಟೇ ತಮ್ಮ ತೋಟಗಳನ್ನು ಗಮನಿಸಿ. ಇವ್ರಿಗೆ ನಾವು ಸ್ಪ್ರೇ ಮಾಡಿಸ್ಲಿಕ್ಕೆ ಬಂದಿದೆ. ಯಾಕಂದರೆ ಕೆಲವು ಇದು ನೋಡಿ ಈ ಥರ ಒಣಗಿದೆ, ಚೆನ್ನಾಗಿ ಬಂದಿರೋ ಎಷ್ಟು ದೊಡ್ಡ ಹಿಂಗಾರ ಒಣಗಿದೆ ನೋಡಿ. ಇದು ನೋಡಿ ಎಷ್ಟು ದೊಡ್ಡ ಹಿಂಗಾರ ಒಣಗಿಬಿಟ್ಟಿದೆ. ಸೊ ಈ ಥರದ ಸಮಸ್ಯೆಗಳನ್ನು ನೋಡಿ ಈ ಟೈಮಲ್ಲಿ ಯಾವುದರಿಂದ ಏನು ಸಮಸ್ಯೆ ಆಗ್ತಾಯಿದೆ, ಹೊಟ್ಟೆ ಬರ್ಸೋದು, ಗರ್ಭಧಾರಣೆ ಆಗುವಂಥದ್ದು, ಒಳ್ಳೆ ಹಿಂಗಾರ ಬರುವಂಥದ್ದು, ಗಿಡಗಳ ಡೆವಲಪ್ಮೆಂಟ್ ಆಗೋದು, ಮಣ್ಣಿಗೆ ಕೊಡೋ ಗೊಬ್ಬರದಿಂದ, ಮೇಲೆ ಬರೋ ಸಮಸ್ಯೆಗಳು, ವಾತಾವರಣದಿಂದ ಏನು ಸಮಸ್ಯೆ ಬರುತ್ತೋ ನೋಡಬೇಕು. ಬಂದ ಗರ್ಭಗಳನ್ನು, ಬಂದ ಹಿಂಗಾರಗಳನ್ನು ಉಳಿಸ್ಕೋಬೇಕು. ಆ ಉಳಿಸೋಕ್ಕೋಸ್ಕರ ಏನೇನು ಬೇಕಾಗುತ್ತೆ ಅಂತ ನೋಡ್ಲಿಕ್ಕೆ ಬಂದಿದ್ದೇವೆ. ಈ ಕೆಲವು ಸ್ಪ್ರೇಗಳನ್ನು ಮಾಡಿಸ್ತೇವೆ. ಸೊ ತಮಗೆ ತಾವು ಅಷ್ಟೇ ತಮ್ಮ ತೋಟಗಳನ್ನು ಅಬ್ಸರ್ವ್ ಮಾಡಿ. ಏನಾದರೂ ಸ್ಪ್ರೇಗಳ ಅವಶ್ಯಕತೆ ಇದ್ದರೆ ನಿಮ್ಮ ಹತ್ತಿರದ ಸಾವಯವ ಕೃಷಿ ತಜ್ಞರ ಜೊತೆ ಕೂತ್ಬಿಟ್ಟು ಏನು ಸಮಸ್ಯೆ ಇದೆ ತೋರಿಸ್ಕೊಂಡು ಆ ಸ್ಪ್ರೇಗಳನ್ನು ತರಿಸಿ. ಮತ್ತು ಗೊಬ್ಬರಗಳು ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಕಾಲಾವಕಾಶ ಇದೆ. ಯಾವ ಗೊಬ್ಬರ ಮಾಡಬೇಕು, ಸಾವಯವ ಗೊಬ್ಬರಗಳಲ್ಲಿ ಏನೇನು ಬೇಕು, ಯಾವ್ಯಾವ ಕಾಂಬಿನೇಷನ್ಸ್ ಬೇಕು, ಕೂತ್ಬಿಟ್ಟು ನಿಮ್ಮ ಸಾವಯವ ತಜ್ಞರೊಂದಿಗೆ ಮಾತಾಡಿ. ಗೊತ್ತಾಗಿಲ್ಲ ಅಂದರೆ ನಮ್ಮನ್ನಾದರೂ ಸಂಪರ್ಕಿಸಿ. ನಮ್ಮ ನಂಬರ್ ಕೆಳಗಿರುತ್ತೆ, ಡಾಕ್ಟರ್ ರಮೇಶ್ ಮತ್ತು ಡಾಕ್ಟರ್ ತಿಪ್ಪೇಶ್ ಅಂತೇಳಿ. ನಮಗೆ ಕಾಲ್ ಮಾಡ್ಕೊಳ್ಳಿ. ನಮಗೆ ಗೊತ್ತಿರೋದನ್ನು ಅಥವಾ ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೇವೆ, ಅಥವಾ ಸಾಧ್ಯವಾದರೆ ಪ್ರೊವೈಡ್ ಮಾಡಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಈಗಲೂ ತರಿಸಿ ಹಾಕ್ಕೊಳ್ಳಿ. ಸಾಧ್ಯವಾದಷ್ಟು ಕನ್ವರ್ಷನಿಗೆ ಹೆಲ್ಪ್ ಆಗುತ್ತೆ. ನಮಗೆ ನೀವು ಎಕರೆ ಕನಿಷ್ಠ 100 ಕ್ವಿಂಟಲ್ ಬೆಳಿಬೇಕು. 3 ವರ್ಷದ ಸತತವಾದ ಪ್ರಯತ್ನ ಇರಲಿ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿಗಳು ಬೇಕಾದಲ್ಲಿ ನಮ್ಮ ಬೇರೆ ವೀಡಿಯೋಸ್ಗಳಿದೆ, ಹೋಗಿ ನೋಡಿ, ನಿಮಗೂ ಗೊತ್ತಾಗುತ್ತೆ. ಧನ್ಯವಾದಗಳು.